ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಅಕ್ಷರ ದಾಸೋಹ ಬಿಸಿಯೂಟ ಯೋಜನೆಯನ್ನ ಖಾಸಗೀಕರಣಗೊಳಿಸಲು ಸರ್ಕಾರ ಮುಂದಾಗಿರುವುದನ್ನು ಖಂಡಿಸಿ ಸಿಐಟಿಯು ಸಂಯೋಜಿತ ಬಿಸಿಯೂಟ ನೌಕರರು ಗುರುವಾರ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಸುಮಾರು 1.13 ಲಕ್ಷಕ್ಕೂ ಹೆಚ್ಚು ಬಿಸಿಯೂಟ ನೌಕರರು ಸರ್ಕಾರಿ ಶಾಲಾ ಮಕ್ಕಳಿಗೆ ಗುಣಮಟ್ಟದ ಆಹಾರ ಪೂರೈಕೆ ಮಾಡುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕಿನ 50ಕ್ಕೂ ಅಧಿಕ ಸರ್ಕಾರಿ ಶಾಲೆಗಳಿಗೆ ಬಿಸಿಯೂಟ ಸರಬರಾಜು ಮಾಡುವ ಹೊಣೆಗಾರಿಕೆಯನ್ನ ಇಸ್ಕಾನ್ ಸಂಸ್ಥೆಯ ಅಕ್ಷಯ ಪಾತ್ರೆ ಫೌಂಡೇಶನ್ಗೆ ಕೊಟ್ಟಿರುವುದು ನೌಕರರನ್ನ ಬೀದಿ ಪಾಲು ಮಾಡುವ ಕ್ರಮವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ರಾಜ್ಯ ಸರ್ಕಾರವೇ ಖಾಸಗಿ ಸಂಸ್ಥೆಗಳ ಮೂಲಕ ಬಿಸಿಯೂಟ ಪೂರೈಕೆ ಮಾಡುವ ಯೋಜನೆಯನ್ನ ನಿಷೇಧಿಸಿರುವ ಹಿನ್ನೆಲೆ ಜಿಲ್ಲಾಡಳಿತ ಸರ್ಕಾರದ ಆದೇಶವನ್ನ ಉಲ್ಲಂಘಿಸಿ ಇಸ್ಕಾನ್ ಸಂಸ್ಥೆಗೆ ಅವಕಾಶ ಕಲ್ಪಿಸಿರುವುದು ಖಂಡನೀಯ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ಸರ್ಕಾರ, ಜಿಲ್ಲಾಡಳಿತ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುವ ಬಗ್ಗೆ ಸರ್ಕಾರ ಒತ್ತಿ ಹೇಳುತ್ತಿರುವಾಗ ಇಸ್ಕಾನ್ ಸಂಸ್ಥೆಯ ಆಹಾರದಲ್ಲಿ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಬಳಸುವುದಿಲ್ಲ. ಹೀಗಿರಬೇಕಾದ್ರೆ ಅದು ಸಂಪೂರ್ಣ ಪೌಷ್ಟಿಕ ಆಹಾರವಾಗಲು ಹೇಗೆ ಸಾಧ್ಯ ಎಂದು ಪ್ರಶ್ನೆ ಮಾಡಿದರು. ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಲಕ್ಷ್ಮೀ ದೇವಮ್ಮ ಮಾತನಾಡಿ, ಧರ್ಮಾಧಾರಿತ ಸಂಸ್ಥೆಗೆ ಬಿಸಿಯೂಟ ಸರಬರಾಜು ಮಾಡುವ ಹೊಣೆಗಾರಿಕೆ ಕೊಟ್ಟಿರುವುದು ಸರ್ಕಾರದ ನೀತಿಗಳಿಗೆ ವಿರುದ್ಧವಾಗಿದೆ. ಜಿಲ್ಲಾಡಳಿತ ತನ್ನ ನಿರ್ಧಾರವನ್ನ ಹಿಂಪಡೆಯುವ ತನಕ ಹೋರಾಟ ಮುಂದುವರಿಯಲಿದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಿಗೆ ಈ ಹಿಂದೆ ಯೋಜನೆಯ ಖಾಸಗೀಕರಣದ ವಿರುದ್ಧ ಮನವಿ ಸಲ್ಲಿಸಲಾಗಿತ್ತು. ಯಾವುದೇ ಕಾರಣಕ್ಕೂ ಯೋಜನೆಯನ್ನ ಖಾಸಗೀಕರಣಗೊಳಿಸಲು ಅವಕಾಶ ಕೊಡುವುದಿಲ್ಲ ಎಂದು ಭರವಸೆ ಕೊಟ್ಟಿದ್ದ ಶಾಸಕರು ಇದೀಗ ಮೌನ ವಹಿಸಿರುವುದು ಬೇಸರ ತಂದಿದೆ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಬಿಸಿಯೂಟ ಯೋಜನೆಯ ಅಡಿಯಲ್ಲಿ 1,13,700 ಜನ ಇವತ್ತು ಇಡೀ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಯೋಜನೆ ಜಾರಿಯಾದಾಗಿಂದ ಕೇವಲ 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿಗೆ ಇಲ್ಲಿ ದುಡಿತಾ ಇರುವಂತಹ ಹೆಣ್ಮಕ್ಳು ಕಡು ಬಡತನದಿಂದ ಬಂದಿರುವಂತಹ ಹೆಣ್ಮಕ್ಳಾಗಿ ಆ ಸಂದರ್ಭದಲ್ಲಿ ಯೋಜನೆ ಜಾರಿಯಾದಂಥ ಸಂದರ್ಭದಲ್ಲಿ ಇಲ್ಲಿ ಕೆಲಸ ಮಾಡೋದಕ್ಕೆ ಯಾರು ಕೂಡ ಬರೋದಿಲ್ಲ. ಆದರೆ ಇವತ್ತು ಈ ಹೆಣ್ಮಕ್ಳು 30 ವರ್ಷದಿಂದ ಕೂಡ ಈ ಯೋಜನೆ ಅಡಿಯಲ್ಲಿ ದುಡಿತಾ ಇದ್ದಾರೆ. 300 ರೂಪಾಯಿಯಿಂದ ದುಡಿದಂಥ ಈ ಹೆಣ್ಮಕ್ಳು ಇವತ್ತು ಯಾವುದೇ ಒಂದೇ ಒಂದು ಕಂಪ್ಲೇಂಟ್ ಇಲ್ಲದೆ ಇವತ್ತು ಕೆಲಸ ಮಾಡಿದ್ದಾರೆ. 30 ವರ್ಷದಿಂದ ಕೂಡ ಮಕ್ಕಳಿಗೆ ಬಿಸಿಯೂಟವನ್ನು ಬಡಿಸಿದ್ದಾರೆ. ತಮ್ಮ ಮಕ್ಕಳು ಹಸಿವಿದ್ರೂ ಕೂಡ ಬೇರೆ ಮಕ್ಕಳ ಹಸಿವನ್ನು ನೀಗಿಸಿರುವಂಥ ಈ ಹೆಣ್ಣುಮಕ್ಕಳು ಇವತ್ತು ಈ ಶಿಡ್ಲಘಟ್ಟ ತಾಲೂಕಲ್ಲಿ ಇಸ್ಕಾನ್ ಸಂಸ್ಥೆ ಅಡಿಯಲ್ಲಿ ಇವತ್ತು ಈ ಬಿಸಿಯೂಟ ಯೋಜನೆಯನ್ನು ಕೊಡೋದಕ್ಕೆ ಸರ್ಕಾರ ಮತ್ತು ಇಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲ ಮುಂದಾಗಿ ಈ ಯೋಜನೆಯನ್ನು ಸುಮಾರು 70 ಶಾಲೆಗಳ ಇಡೀ ಈ ಯೋಜನೆಯನ್ನು ಒಂದು ಕಡೆ ಮಾಡಿ ತಲುಪಿಸ್ತೀವಿ ಅಂತ ಇವತ್ತು ಹೊರಟಿದ್ದಾರೆ. ಇವತ್ತು ಒಂದು ಕಡೆ ಅಡುಗೆ ಮಾಡಿ ಆ ಶಾಲೆಗಳಿಗೆ ಹೋಗೋಷ್ಟೊತ್ತಿಗೆ ಬಿಸಿಯೂಟ ಏನಾಗಿರ್ಬೋದು ಅಂತಂದ್ಬಿಟ್ಟು ಯೋಚನೆ ಮಾಡಬೇಕಾಗಿದೆ. ಅದು ಕೂಡ ಇವತ್ತು ಈ ಇಸ್ಕಾನ್ ಸಂಸ್ಥೆ ಮಾಡುವಂತಹ ಊಟದಲ್ಲಿ ಅವರು ಈರುಳ್ಳಿ ಹಾಕಲ್ಲ, ಬೆಳ್ಳುಳ್ಳಿ ಹಾಕಲ್ಲ. ಈ ಯೋಜನೆ ಪ್ರಾರಂಭ ಆಗಿರೋದು ಅಪೌಷ್ಟಿಕತೆಯನ್ನು ಹೋಗಲಾಡಿಸ್ಬೇಕು, ಮಕ್ಕಳ ಪೌಷ್ಟಿಕತೆಯನ್ನು ಹೆಚ್ಚು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಯೋಜನೆ ಪ್ರಾರಂಭ ಆದದ್ದು. ಆದರೆ ಈಗ ಇದು ಯಾವುದನ್ನು ಉಪಯೋಗ ಮಾಡದೆ ಇವತ್ತು ಒಂದು ಕಡೆ ಅಡುಗೆ ಮಾಡಿ ಇಡೀ ಶಾಲೆಗಳಿಗೆಲ್ಲ ಕೂಡ ಈ ಅಡುಗೆ ತಲುಪುವಷ್ಟೊತ್ತಿಗೆ ಬಿಸಿ ಊಟ ಇರುತ್ತಾ ಅಥವಾ ತಣ್ಣೂಟ ಇರುತ್ತಾ ಅಂತ ಅಂದ್ಬಿಟ್ಟು ಇವತ್ತು ಯೋಚನೆ ಮಾಡಬೇಕಾಗಿದೆ. ಇದು ಬದಲಾವಣೆಗೆ ಏನ್ ಕಾರಣ ಅಂತ ಹುಡುಕ್ಬೇಕಾಗಿದೆ. ಅವತ್ತು ನಮ್ಮ ತಾಲೂಕಿನ ಶಾಸಕರಿಗೆ ಮನವಿಟ್ಟಿದ್ದೀವಿ, ನಮ್ಮ ಜಿಲ್ಲಾಡಳಿತದ ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ, ನಮ್ಮ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಕೊಟ್ಟಿದ್ದೀವಿ. ಅವತ್ತು ಮಾತಾಡಿದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಕೂಡ ನಾನು ಮಾತಾಡಿ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಹೆಣ್ಮಕ್ಳಿಗೆ ಅನ್ಯಾಯ ಆಗೋದಿಲ್ಲ, ನಾನು ಇದನ್ನು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ದಂಥವ್ರು ಇವತ್ತು ಸಡನ್ನಾಗಿ ಉದ್ಘಾಟನೆ ಮಾಡಿ ಇದನ್ನು ಯಾಕೆ ಇದು ಮಾಡಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಈ ಯೋಜನೆ ವಾಪಸ್ ಆಗಲಿಲ್ಲ ಅಂತಂದರೆ ನಾವು ಅನಿರ್ದಿಷ್ಟಾವಧಿ ಕಾಲ ಇಲ್ಲೇ ಹೆಣ್ಮಕ್ಳೆಲ್ಲ ಕೂಡ ಕೂತು ಹೋರಾಟವನ್ನು ಮಾಡ್ತೀವಿ ಅಂತ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ. ಇವತ್ತು ಈ ಹೆಣ್ಮಕ್ಳು ಮನೆಗೆ ಹೋಗುವಂಥದ್ದು ಹತ್ತಿರದಲ್ಲೇ ಇದೆ. ಈಗಾಗಲೇ 50 ಜನದ ಮಕ್ಳಿಗೆ ಮಾತ್ರ ಒಬ್ಬರೇ ಇರಲಿ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರನ್ನ ಆಗಲೇ ಮನೆಗೆ ಕಳಿಸಿದ್ದಾರೆ. ಆಗ ಕಷ್ಟ ಕಾಲದಲ್ಲಿ ಬರೀ 200 ರೂಪಾಯಿ ದುಡ್ಡ ಸಂದರ್ಭದಲ್ಲಿ ಯಾರು ಕೂಡ ಬರಲಿಲ್ಲ. ಇವತ್ತು 10ನೇ ತಾರೀಕು, ಇವತ್ತು ಶಾಲೆ ಪ್ರಾರಂಭವಾಗಿ 10 ದಿನ ಆಯಿತು. ಇದುವರೆಗೂ ಕೂಡ ಅಧಿಕಾರಿಗಳಿಗೆ ಶಾಲೆಗಳಿಗೆ
ಆಹಾರ ಪದಾರ್ಥಗಳನ್ನು ಇನ್ನೂ ಕೂಡ ಕಳಿಸಿಲ್ಲ. ಅದ್ರ ಬಗ್ಗೆ ಯೋಚನೆ ಇಲ್ಲ. ಇವತ್ತು ಎಲ್ಲರೂ ಕೂಡ ಇಸ್ಕಾನ್ ಬಗ್ಗೆ ಯೋಚನೆ ಮಾಡ್ಕೊಂಡು ಅಲ್ಲಿರೋಂಥ ಶಾಲೆಗಳಲ್ಲಿರೋಂಥ ಮಕ್ಕಳಿಗೆ ಇವತ್ತು ಏನು ಕೂಡ ಕಳಿಸ್ತೀರ ಅನ್ನೋಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇನ್ನು ಹಾಲ್ ಪೌಡ್ರು ಕಳಿಸಿಲ್ಲ, ಆಹಾರ ಪದಾರ್ಥಗಳು ಕೂಡ ಕಳಿಸಿಲ್ಲ. ಇವತ್ತು ಮಾತ್ರ ನಮ್ಮ ಅಧಿಕಾರಿಗಳು ಎಲ್ಲ CRCಗಳಿಗೂ ಕೂಡ ಏನು ಹೇಳಿದ್ದಾರೆ ಅಂದರೆ, ಅಡುಗೆ ಮಾಡಿಸೇ ನೀವು ಹೋರಾಟಕ್ಕೆ ಹೋಗ್ಲಿ, ಅವ್ರಿಗೆ ಯಾರನ್ನೂ ಕೂಡ ಹೋರಾಟಕ್ಕೆ ಕಳಿಸ್ಬೇಡಿ ಅನ್ನೋಂಥ ಸಂದೇಶವನ್ನು ಇವತ್ತು ಎಲ್ಲ ಶಿಕ್ಷಕರು ಮತ್ತು ಇವ್ರ ಮುಖಾಂತರ ಹೋಗಿದ್ದಾರೆ. ಯಾರಾದ್ರೂ ಹಂಗೆ ಬಂದರೆ ನಾವು ಸಂಬಳ ಕಟ್ಟಿ ಕೂಡ ನಮ್ಮ ಅಧಿಕಾರಿಗಳು ಕಳಿಸಿದ್ದಾರೆ. ಸರ್, ಈಗ ಸರ್ಕಾರ 2012-13ರಲ್ಲಿ ಒಂದು ಆದೇಶ ಮಾಡಿದೆ. ಯಾವುದೇ ಧರ್ಮಾಧಾರಿತ ಸಂಘ ಸಂಸ್ಥೆಗಳಿಗಾಗಲಿ ಬೇರೆ ಖಾಸಗಿಯವರಿಗಾಗಲಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇದೇ ಸರ್ಕಾರಗಳು ಆದೇಶ ಮಾಡಿ ಇವತ್ತು ಅದೇ ಆದೇಶಗಳನ್ನು ಗಾಳಿಗೆ ತೂರಿ ಇಲ್ಲಿನ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಇವತ್ತು ಇಸ್ಕಾನ್ ಸಂಸ್ಥೆಗೆ ಕೊಡೋಕೆ ಹೊರಟಿದೆ. ಇದನ್ನು ತೀವ್ರವಾಗಿ ಖಂಡಿಸಿ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ CITU ಜಿಲ್ಲಾಧ್ಯಕ್ಷ ಸಿದ್ದಗಂಗಪ್ಪ, ಬಿಸಿಯೂಟ ನೌಕರರ ಸಂಘದ ಜಿಲ್ಲಾ ಖಜಾಂಚಿ ಮುಸ್ತಫಾ, ಜಿಲ್ಲಾ ಕಾರ್ಯದರ್ಶಿ KR ಮಂಜುಳಾ, CITU ಮುಖಂಡ ಮುನಿಕೃಷ್ಣಪ್ಪ, ತಾಲೂಕು ಸಂಘದ ಅಧ್ಯಕ್ಷೆ ಮುನಿಲಕ್ಷ್ಮಮ್ಮ, ಸದಸ್ಯರು ಆದ ಮಂಜುಳಾ, ನಾಗರತ್ನ, ಮೀನಾಕ್ಷಿ ಸೇರಿ ಹಲವರು ಉಪಸ್ಥಿತರಿದ್ದರು. ತಮೀಂ ಪಾಷಾ, AG ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.